ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಹೋರಾಟ ಯಾವ ಕಾರಣದಿಂದ ಮಾಡತ್ತಿದೆ ಅಂದ್ರೆ ಕೆಪಿಎಸ್ಸಿ ಒಳಗೆ ಹಗರಣ ನಡೆದಿದೆ. ಕೆಪಿಎಸ್ಸಿ ಒಳಗೆ ಯಾವ ರೀತಿ ಹಗರಣ ನಡೆದಿದೆ ಅಂದ್ರೆ ಪಶುವೈದ್ಯಕಾರಿಗೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 400 ಏನು ಹುದ್ದೆಗಳಿದ್ದಾವೆ. ಆ 400 ಹುದ್ದೆಗಳನ್ನ 80 ಲಕ್ಷಕ್ಕೆ ಒಬ್ಬ ವ್ಯಕ್ತಿಗೆ 80 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಧ್ಯವರ್ತಿಯಾದಂಥ ಮೊಹಮ್ಮದ್ ಆರೀಫ್ ನೇರವಾಗಿ ಆಡಿಯೋಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅದೇ ರೀತಿ ಇದರಲ್ಲಿ ರಾಜ್ಯ ಸರ್ಕಾರ ಕೂಡ ಕೈವಾಡ ಇದೆ. ಇಲ್ಲಿ MLA MP ಗಳು ಮಂತ್ರಿಗಳ ಕೈವಾಡ ಇದೆ. ಆ ಎಲ್ಲ ಕಾರಣಗಳಿಂದ ಈ ರೀತಿ ನೇರವಾಗಿ ಆಡಿಯೋದಲ್ಲಿ ಈ ಥರ ಲೀಕ್ ಆಗಿದೆ. ಇಲ್ಲಿ ಇವರಿಗೆ ಕಾನೂನಿನ ಯಾವುದೇ ರೀತಿಯಾದಂಥ ಭಯ ಇಲ್ಲದೇ ಇರೋ ಕಾರಣಕ್ಕೆ ಇವರು 80 ಲಕ್ಷವನ್ನು ನೇರಿ ಮಾಡ್ತಾ ಇದ್ದಾರೆ. ತರಕಾರಿ ನಾವು ಯಾವ ರೀತಿಯ ಬಾರ್ಗೇನಿಂಗ್ ಮಾಡಿ ತರ್ತಾ ಇದೀವಲ್ಲ ಆ ರೀತಿಯಾಗಿದೆ. 70 ಲಕ್ಷ 80 ಲಕ್ಷ ಅವ್ರು ಒಪ್ಕೊಂಡ್ರೆ ನಾವು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಂದರೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಈ ಎಲ್ಲ ಕಾರಣಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಅದೇ ರೀತಿ PC ಎಕ್ಸಾಮ್ನಲ್ಲೂ 129 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. OMC ನಂಬರು, ಪ್ರಶ್ನೆ ಪತ್ರಿಕೆ ನಂಬರು ಎಲ್ಲ ನಂಬರ್ಗಳು ಚೇಂಜ್ ಆಗಿದ್ದಾವೆ. ಅದಷ್ಟೇ ಅಲ್ಲದೆ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಕಲಬುರಗಿಯಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ವಿಜಯಪುರನಲ್ಲಿ ಅರ್ಧ ಗಂಟೆ ಪೇಪರ್ನ ಲೇಟ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಬದ್ರು? ನಮ್ಮ 129 ಏನು ವಿದ್ಯಾರ್ಥಿಗಳಿಗೆ ಇದ್ದಾರೆ ಅವರಿಗೆ ಮರುಪರೀಕ್ಷೆಯನ್ನು ವಿಂಗಡಿಸಿ ಏರ್ಪಾಡು ಮಾಡಿ ಅವರಿಗೆ ಮರುಪರೀಕ್ಷೆಯನ್ನು ಪುನಃ ಭರಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ಗಳು 450ಗಳು ಬಂದ್ ಆಗಿದ್ದಾವೆ. ಆ 450 ಬಂದ್ ಯಾವ ಕಾರಣದಿಂದ ಆಗಿದ್ದಾರೆ? ಶಿಕ್ಷಕರ ನೇಮಕಾತಿ ಆಗಿಲ್ಲ, ಕಾಯಂ ನೇಮಕಾತಿ ಆಗಿಲ್ಲ. ಈ ಕಾರಣದಿಂದ 450 ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ. ಕಾಯಂ ನೇಮಕಾತಿ ಮಾಡಬೇಕು. ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗನೆ ಮಾಡಿ ಆ 450 ಏನು ಕಾಲೇಜು ಸ್ಕೂಲ್ಗಳಿದ್ದಾವೆ ಅವನ್ನ ಮರು ವಿಂಗಡಣೆ ಮಾಡಿಕೊಂಡು ಮರು ನೇಮಕಾತಿ ಮಾಡಿಕೊಂಡು ಅವನನ್ನು ಪುನಃ ನಡೆಸಬೇಕಂತ ಈ ಮೂಲಕ ಕೇಳ್ತಾ ಇದ್ದೇವೆ. ನಗರ ಕಾರ್ಯದರ್ಶಿ ಪ್ರಮೋದ್ ಪಾಟೀಲ್. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಕ್ಕಾಗಿ ಎಬಿವಿಪಿ ಆಗ್ರಹಿಸಿದ್ದು, ಈ ಕುರಿತು ಸರ್ಕಾರದ ನಡೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.